ರಾಶಿನೇ ಇದು. ಮುನ್ಸಿಪಾಲ್ಟಿ ನಗರಸಭೆ ಗ್ಯಾರ್ಬೇಜಾ ಅಥವಾ ಹಿಂದೂಗಳೆಲ್ಲ ರುದ್ರಭೂಮಿನ ಇದು? ನೀವೇ ನೋಡಿ, ಎಲ್ಲ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ತುಂಬಿ ಇದಾಗಿರೋದು ಬರೀ ಕಸನೇ. ಗೋಡೆ ಸುತ್ತಮುತ್ತ ಆ ಕಡೆಯಿಂದ ಹಿಡಿದು ಬರೀ ಕಸ ತುಂಬಾಕಿದ್ದಾರೆ. ರುದ್ರಭೂಮಿಗೆ ಅಂತ ಏನಕ್ಕೆ ಹೆಸರಿಡಬೇಕು? ಮುನ್ಸಿಪಾಲ್ಟಿ ಗ್ಯಾರ್ಬೇಜ್ ಮಾಡ್ಬೋದಲ್ಲ ಈ ಥರ ಅವ್ಯವಸ್ಥೆಗಳಾದರೆ. ಅಮ್ಮ, ಯಾರಮ್ಮ ಕಸ ಹಾಕೋದು? ಸರ್, ಎಲ್ಲ ಮುಸ್ಲಿಮ್ಸ್ ಅವರೇ ಹಾಕ್ತಾರೆ. ಎಷ್ಟು ಸಲ ಹೇಳಿದ್ದೀವಿ ಹಾಕ್ಬೇಡಿ ಒಳಗಡೆ ಅಂತ. ಮುನ್ಸಿಪಲ್ ಆಫೀಸಲ್ಲಿ ಹೋಗಿ ಸಹ ಕಂಪ್ಲೇಂಟ್ ಮಾಡಿದ್ದೀವಿ. ಕಸ ಹಾಕ್ತಾ ಇದ್ದಾರೆ ಸರ್, ನೀವೇ ಬಂದು ಏನಾದ್ರು ಮಾಡಿ ಹೇಳಿ ಅವ್ರಿಗೆ. ನಾವ್ ಹೇಳಿದ್ರೆ ಅರ್ಥ ಮಾಡ್ಕೊಂತ ಇಲ್ಲ, ಆಗ್ತಾ ಇಲ್ಲ ಅಂತ. ಆದ್ರೂ ಬಂದು ಹೇಳ್ತಾರೆ. ಬಂದು ಹೇಳಿದ್ಮೇಲೂ ಸಹ ಹಂಗೆ ಮಾಡ್ತಾನೆ ಇದ್ದಾರೆ. ಸಾರ್ವಜನಿಕ ಹಿಂದೂ ರುದ್ರಭೂಮಿ ತೋರಿಸೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅದ್ವಾ ಟಿವಿ. ಇವತ್ತು ನಾವು ಕೋಲಾರದಲ್ಲಿದ್ದೀವಿ. ಕೋಲಾರದಲ್ಲಿ ಇಲ್ಲಿ ರೆಹಮತ್ ನಗರ ಮತ್ತು ಈ ಸುತ್ತಮುತ್ತಲಿನ ಭಾಗದಲ್ಲಿ ಹಿಂದೂಗಳಿಗೆ ಸಾರ್ವಜನಿಕ ಹಿಂದೂ ರುದ್ರಭೂಮಿಯನ್ನು ಮಾಡಿದ್ದಾರೆ. ನೀವು ಕಾಣ್ಬೋದು, ಸಾರ್ವಜನಿಕ ಹಿಂದೂ ರುದ್ರಭೂಮಿ ರೆಹಮತ್ ನಗರ ಕೋಲಾರ. ಇಲ್ಲಿ ಒಳಗಡೆ ಈ ಒಂದು ಹಿಂದೂಗಳ ಪವಿತ್ರವಾದ ಸ್ಥಳ ಅಂತಲೇ ಅನ್ಕೋಬೋದು. ಯಾಕಂದರೆ ಒಬ್ಬ ಮನುಷ್ಯ ತೀರೋದ್ಮೇಲೆ ಅವರೊಂದು ಧಾರ್ಮಿಕ ವಿಧಿವಿಧಾನ ಪೂರೈಸೋದಕ್ಕೆ, ಮತ್ತು ಪ್ರತಿ ವರ್ಷ ಪಿತೃಪಕ್ಷ ಬಂದಾಗ ಆಗಿರ್ಬೋದು, ಮತ್ತು ಯುಗಾದಿ ಹಬ್ಬ ಬಂದಾಗ ಆಗಿರ್ಬೋದು, ಇಲ್ಲಿ ಬಂದು ಸಮಾಧಿಗೆ ಪೂಜೆ ಸಲ್ಲಿಸಿ ಏನು ತಮ್ಮನ್ನು ಬಿಟ್ಟೋಗಿರೋ ಒಂದು ನೆನಪುಗಳಿಗೋಸ್ಕರ ಅಲ್ಲಿ ಬಂದು ಒಂದು 10 ನಿಮಿಷ ಕೂತ್ಕೊಂಡು ಒಂದು ಕಣ್ಣೀರು ಹಾಕ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಹಿಂದೂಗಳ ರುದ್ರಭೂಮಿಗಳಲ್ಲಿ ಯಾವ ರೀತಿ ಅವ್ಯವಸ್ಥೆ ಮಾಡಿದ್ದಾರೆ ಅಂದರೆ, ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಜನ ರೆಹಮತ್ ನಗರದಲ್ಲಿ ಬನ್ನಿ ನಾವು ಒಳಗಡೆ ತೋರಿಸ್ತೀವಿ. ಇಲ್ಲಿ ಸ್ಮಶಾನದಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಸಹ ಇದ್ದಾರೆ. ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದಾರಂತೆ. ಸುತ್ತಮುತ್ತ ನೋಡಿ, ಎಲ್ಲ ಕಾಂಪೌಂಡ್ ಸುತ್ತಮುತ್ತ ಕಸ ಹಾಕೋದು, ಮತ್ತು ಅಲ್ಲಿ ಮುಂದೆ ಗೋಡೆ ಸಹ ಸರಿಯಾದ ಗೋಡೆ ವ್ಯವಸ್ಥೆ ಇಲ್ಲ. ಈ ಒಂದು ಹಿಂದೂಗಳ ಸ್ಮಶಾನ ರುದ್ರಭೂಮಿಗೆ ಗೋಡೆ ವ್ಯವಸ್ಥೆನೂ ಇಲಾಖೆ ಮತ್ತು ನಗರಸಭೆಯವರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ. ಅಷ್ಟೊಂದು ಶೋಚನೀಯವಾಗಿದೆ ಇವತ್ತು ಸಾರ್ವಜನಿಕ ಹಿಂದೂ ರುದ್ರಭೂಮಿ ರೆಹಮತ್ ನಗರಲ್ಲಿರ್ತಕ್ಕಂಥ ಹಿಂದೂಗಳ ರುದ್ರಭೂಮಿ. ಇವರು ಸುಮಾರು ಸಲ ಹೇಳಿದಾರಂತೆ, ಸುತ್ತಮುತ್ತ ಗಲೀಜು ಆಗಬೇಡಿ, ಎಲ್ಲ ಬಿಸಾಡಬೇಡಿ. ಇಲ್ಲಿ ಪೂಜೆ ಮಾಡೋಕ್ಕೆ ಬಂದಾಗ ಪ್ರತಿ ವರ್ಷ ಎಲ್ಲ ಸಮಾಧಿಗಳ ಮೇಲೆ ಎಲ್ಲ ಕಸ ಎಲ್ಲ ಬಿದ್ದು ಒಂದು ಜಾಗ ಕ್ಲೀನ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಗತ್ತಂತೆ. ಬನ್ನಿ ಇವ್ರನ್ನ ಮಾತಾಡ್ಸೋಣಮ್ಮ. ಎಷ್ಟು ವರ್ಷದಿಂದ ಆಗ್ತಾ ಇದ್ದಾರೆ ಇಲ್ಲಿ ಕಸ? ಎಷ್ಟು ವರ್ಷದಿಂದ ಮೊನ್ನೆ ಎಲ್ಲ ನಾವೆಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ನೀವು ಹೇಳಿದ್ರೆ ಏನಂತಾರೆ ಅವರು? ಹೇಳಿದ್ರೆ ಏನು ಮಾತಾಡೋದೇ ಇಲ್ಲ, ಸುಮ್ಮನೆ ಇರ್ತಾರೆ. ಏನ್ ಹೇಳಿದ್ರು ಸರಿ ಆಯ್ತು ಅಂತಾರೆ, ಮತ್ತೆ ಮಾಡೋದೇ ಮಾಡ್ತಾರೆ ಅವರು. ನೀವು ಇಲ್ಲಿ ಕೆಲಸ ಮಾಡೋರ? ಇಲ್ಲೇ ಕೆಲಸ ಮಾಡೋರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ? ಸುಮಾರು ಒಂದು 30-40 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಗಲಾಟೆಗೆ ಬರ್ತಾರೆ ನಿಮ್ಮ ಮೇಲೆ ಏನಾದ್ರು? ಅದೇ ಏನಾದ್ರು ಹೇಳಿದ್ರೆ, ಇವಾಗ ಈ ಕಾಂಪೌಂಡ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಹಸುಗಳೆಲ್ಲ ಒಳಗಡೆ ಬಿಡ್ತಾರೆ. ನಾವ್ ಎಷ್ಟೋ ಸಲ ಹೇಳಿದೀವಿ, ಮುನ್ಸಿಪಲ್ ಆಫೀಸಲ್ಲಿ ಸಹ ಹೋಗಿ ಹೇಳಿದೀವಿ. ಕಾಂಪೌಂಡ್ ಇಲ್ದಿರೋದ್ರಿಂದ ಹಸುಗಳು ಅದು ಇದು ಎಲ್ಲ ತಗೊಂಬಂದ್ ಕಟ್ಟಾಕ್ತಾರೆ. ನಾವು ಹೊಡಿಬೇಡ ಅಂತ ಹೇಳಿದ್ರು ಕೂಡ ಕಾಂಪೌಂಡ್ ಇಲ್ದಿರ ಇರೋದ್ರಿಂದ ಆ ತೂತುಗಳಲ್ಲೆಲ್ಲ ಬಿಟ್ಟು ಬಿಡ್ತಾರೆ ಸರ್. ಆ ಹೋಲ್ಸ್ ಎಲ್ಲ ಇದೆಯಲ್ಲ, ಆ ಜಾಗದಲ್ಲೆಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿ ಹೋಗಿ ಕಟ್ ಮಾಡೋದು ಈ ತರ ಎಲ್ಲ ಮಾಡ್ತಾನೆ ಇದಾರೆ. ರುದ್ರಭೂಮಿಯಲ್ಲಿ ಇಲ್ಲಿ ಏನು ಒಂದು ಆಹಾರ ಸಿಗತ್ತೆ, ಒಂದು ಹುಲ್ಲಿರತ್ತೆ, ಅದನ್ನ ಮೇಯಿಸ್ಕೊಳ್ಳೋದು ಬಿಡೋದು, ಮತ್ತೆ ಅವ್ರು ಹೋಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಎಷ್ಟೋ ಸಲ ಹೇಳಿದೀವಿ, ಯಾಕಂದ್ರೆ ಬಂದವರೆಲ್ಲ ಇಲ್ಲಿ ಗೋರಿಗಳು ಅವು ಇವು ಕಟ್ಸ್ಬಿಟ್ಟು ಹೋಗ್ತಾರೆ. ಆ ಹಸುಗಳು ಬಿಡೋದ್ರಿಂದ ಅವೆಲ್ಲ ಇದಾಗ ಹೋಗ್ತಾ ಇದಾವೆ, ಅವೆಲ್ಲ ತುಳಿದು ಬಿಟ್ಟು ಎಲ್ಲ ಒಡೆದೋಗ್ತಾ ಇದಾವೆ. ಅವ್ರು ಬಂದು ನಮ್ಮನ್ನು ಬೈತಾರೆ, ಬಿಡಬೇಡ ಅಂದ್ರೂ ಯಾವ್ದೋ ಒಂದು ಇದ್ರಲ್ಲಿ ಬಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಕಸ ಹಾಕ್ಬೇಡಿ ಅಂದ್ರೆ ಏನ್ ಹೇಳ್ತಾರೆ ಅಂತ? ಕಸ ಎಲ್ಲ ಹಾಕ್ತಾ ಇದ್ದಾರೆ. ಅವ್ರು ಹೇಳಿದ್ರು ಅವ್ರು ಕೇಳಲ್ಲ. ಏನಂತಾರೆ? ಕೇಳಲ್ಲ ಅಂದ್ರೆ ಹಸುಲು ಎಲ್ಲ ಬಿಟ್ಕೊಂತಾರೆ. ಏನೋ ಪಾಪ ಮಾತವ್ರ ಮೇಲೆ ಜಗಳಕ್ಕೆ ಬರೋದು ನೋಡಿ. ಯಾವ ಮಟ್ಟಕ್ಕೆ ಒಂದು ದೌರ್ಜನ್ಯ! ನಗರಸಭೆಗೆ ಮುನ್ಸಿಪಾಲ್ ಅವ್ರು ಕಂಪ್ಲೇಂಟ್ ಮಾಡಿದ್ರು, ಅವರು ಸರಿಯಾದ ಕ್ರಮ ಕೈಗೊಂಡಿಲ್ಲ. ಒಂದು ಕಾಂಪೌಂಡ್ ವ್ಯವಸ್ಥೆ ಇಲ್ಲಿ ಸರಿಯಾಗಿ ಮಾಡಿಲ್ಲ. ಅಲ್ಲಿ ಗೋಡೆ ಒಡೆದೋಗಿದೆ. ಇಲ್ಲಿರ್ತಕ್ಕಂಥ ಏನು ಮಟನ್ ವ್ಯಾಪಾರಿಗಳೇನಿದ್ದಾರೆ, ಹಸುಗಳು ಒಳಗಡೆಗೆ ಬಿಡ್ತಾರೆ. ಚೆನ್ನಾಗಿ ಇಲ್ಲಿ ಹುಲ್ಲು ಮೇಯಿಸ್ಬಿಟ್ಟು ಮತ್ತೆ ಬೆಳಿಗ್ಗೆನೋ ಸಂಜೆನೋ ಅಲ್ಲೇ ಕಟ್ ಮಾಡ್ತಾರೆ. ಹಿಂದೂಗಳ ರುದ್ರಭೂಮಿ ಮುಂದೆನೇ ಅಲ್ಲಿ ಒಂದು ಏನು ದನದ ಮಾಂಸದ ಅಂಗಡಿಗಳಿದ್ದಾವೆ. ಇದ್ರ ಬಗ್ಗೆ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ವಹಿಸಬೇಕು. ನಗರಸಭೆ ಕಮಿಷನರು ಗಮನ ವಹಿಸಬೇಕು, ಮತ್ತು ಇಲಾಖೆನೂ ಗಮನ ವಹಿಸಿ ಈ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು, ಗಮನ ವಹಿಸಬೇಕು. ಇದ್ರ ಬಗ್ಗೆ ಬನ್ನಿ ತೋರಿಸ್ತೀನಿ. ಬನ್ನಿ ಯಾವ ಮಟ್ಟಕ್ಕೆ ಹಾಕಿದ್ದಾರೆ ಅಂದರೆ ಎಲ್ಲ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಕಸ ಎಷ್ಟು ಹಾಕಿದ್ದಾರೆ. ಮೊನ್ನೆನೂ ಅವ್ರು ಕ್ಲೀನ್ ಮಾಡಿದ್ರಂತೆ. ನೋಡಿ ಕಸ ನೋಡಿ ಅಲ್ಲಿ. ಜೂಮ್ ಮೇಲೆ ಜೂಮ್ ಮಾಡಂಗೆ ಬನ್ನಿ.
ಇಲ್ಲಿ ಯಾವ ಮಟ್ಟಕ್ಕೆ ಕಸದ ರಾಶಿ ತುಂಬಿಲ್ಲ ಅಂದರೆ ಎಲ್ಲ ಸುತ್ತಮುತ್ತಲು ಇರ್ತಕ್ಕಂಥವ್ರು ಎಲ್ಲ ಇಲ್ಲೇ ಹಾಕೋದು ಈ ಕಸ. ಇಲ್ಲೊಂದು ಗುಡ್ಡೆ, ಅಲ್ಲೊಂದು ಗುಡ್ಡೆ, ತೋರಿಸಿ ಅದನ್ನು, ಅಲ್ಲೊಂದು ಗುಡ್ಡೆ, ಇಡೀ ಕಾಂಪೌಂಡು ಸುತ್ತಮುತ್ತ ಎಲ್ಲ ಕಸದ ರಾಶಿನೇ ತುಂಬಿದ್ದಾರೆ. ಯಾಕೆ ಇವ್ರ ಮನೆಗಳಲ್ಲಿ ಯಾಕೆ ನಗರಸಭೆ ಅಧಿಕಾರಿಗಳು ಸರಿಯಾದ ವ್ಯವಸ್ಥೆ ಕಲ್ಪಿಕೊಟ್ಟಿಲ್ವಾ? ಇವ್ರ ಮನೆಗಳ ಹತ್ರ, ಇವ್ರ ಅಂಗಡಿಗಳ ಹತ್ರ ಹಾಕ್ಕೊಳ್ಳಿ. ಇಲ್ಲಿ ಬಂದು ಹಿಂದೂಗಳ ರುದ್ರಭೂಮಿಯಲ್ಲಿ ಈ ಥರ ಕಸ ತುಂಬ್ತಾ ಇದ್ರೆ ಇಲ್ಲಿ ಸ್ಥಳೀಯವಾಗಿ ಯಾವ ರೀತಿ ಒಂದು ಕ್ರಮ ತಗೊಳ್ತಾ ಇದ್ದಾರೆ ನಗರಸಭೆ ಅಧಿಕಾರಿಗಳು, ಕಮಿಷನರ್ ಅವರು? ನೋಡಿ, ಇದು ರುದ್ರಭೂಮಿ ಅಂತಾರ ಏನ್ರಿ ಈ ಅವ್ಯವಸ್ಥೆಗಳು? ಬೇರೆಯವ್ರ ಕಬರಸ್ಥಾನಗಳು ನೋಡಿ ಎಷ್ಟು ನೀಟಾಗಿರುತ್ತೆ, ಎಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾರೆ. ಹಿಂದೂಗಳ ರುದ್ರಭೂಮಿ ಪೂಜೆ ಮಾಡೋಕ್ಕೆ ವರ್ಷಕ್ಕೆ ಒಂದು ಸಲ ಬಂದು ಪೂಜೆ ಮಾಡೋಕ್ಕಾಗತ್ತೇನ್ರಿ? ಇಲ್ಲಿ ತೋರಿಸಿ, ಇಲ್ಲಿ ಚಂದವ್ರೆ, ಈ ಥರ ಸಮಾಧಿಗಳು ಅವ್ಯವಸ್ಥೆ ಆದರೆ ಪೂಜೆ ಮಾಡೋಕ್ಕಾಗತ್ತಾ? ಮತ್ತು ಸರ್ಕಾರದ ಜಾಗ, ಸರ್ಕಾರದಿಂದ ಮಂಜೂರಾತಿ ಆಗಿರೋದು, ಈ ಥರ ಅವ್ಯವಸ್ಥೆಗಳು ಮಾಡಿದ್ರೆ ನೋಡಿ, ಆ ಕಡೆ ಒಂದು ಇಡೀ ಕಾಂಪೌಂಡು